ಈಶ್ವರಪ್ಪ ಬಸಪ್ಪ ಮಾಳಣ್ಣವ್ರ ರಾಮನಟ್ಟಿ ರೈತರು. ನಾನು 12 ವರ್ಷದ ಇದ್ದಾಗಲಿಂದ ಕೃಷಿ ಮಾಡ್ಕೊತ ಕಮತ ಮಾಡ್ಕೊತ ಬಂದೇನಿ. ಕೆಮಿಕಲ್ ಭಾಳ ಹೊಡಿತಿದ್ದೆ ನಾನು. ಅದೇನು ಅದ್ರಾಗ ಹೆಜ್ಜೆ ತೆಗೆದಿಟ್ಟಂಗೆ ಮಾಡ್ತಿದ್ದೆ. ಈಗ ನಾವು ಸಾವಯವಕ್ಕೆ ಬಂದು ನಾವು ಕೃಷಿಲಿಂದನೂ ಆರಾಮದೀವಿ. ಇಳುವರಿ ಮೊದಲು ಫಸ್ಟ್ ಕಡಿಮೆ ಆಕೈತಿ. ಅದು 3 ವರ್ಷ ಅಂತೂ ಕಡಿಮೆ ಆಗೇ ಆಕೈತಿ. 3 ವರ್ಷದ ನಂತರ ಅವ್ರಿಗೇನು ಕಡಿಮೆ ಆಗೋದಿಲ್ಲ. ನಾವು 7 ಲಕ್ಷ ರೂಪಾಯಿಗೆ ನಂದು ತೋಟ ಕೊಟ್ಟೇನೆ, ಮಾವಿನ ತೋಟ. ಈಗ ನಮ್ಮ ಮಗನ NSC ಅಗ್ರಿ ಓದ್ಸೇನ್ರಿ, ನೌಕರಿ ಹೊಕ್ಕೇನಂದ. ನೌಕರಿ ಹೊಕ್ಕೇನಂದ್ರೆ ನೌಕರಿ ಬೇಡಪ್ಪ, ನೀ ಸದ್ಯ ನನಗೆ 60 ರಿಂದ 70 ಸಾವಿರ ಪಗಾರ ತೊಗೊಂತಾನೆ. ಈಶ್ವರಪ್ಪ ಬಸಪ್ಪ ಮಾಳಣ್ಣವ್ರ ರಾಮನಟ್ಟಿ ರೈತರು. ನಾನು 12 ವರ್ಷದ ಇದ್ದಾಗಲಿಂದ ಕೃಷಿ ಮಾಡ್ಕೊತ ಕಮತ ಮಾಡ್ಕೊತ ಬಂದೇನಿ. ಇವತ್ತಿನವರೆಗೂ ನಮ್ಮದು ಕೃಷಿ ಕಮತ. ಅವಾಗೂ 2 ಎತ್ತು 1 ಆಕಳ, ಇವತ್ತು 2 ಎತ್ತು 1 ಆಕಳ ಇಟ್ಕೊಂಡು ನಂದು ಕೃಷಿ ಬದುಕು ಇಲ್ಲಿ ಮಟ್ಟ ತೊಗೊಂಬಂದೇನಿ. ಅದರ ಮಧ್ಯದಾಗ ನಾನು ಯಂತ್ರೋಪಕರಣ ಎಲ್ಲ ಮಾಡ್ಕೊಂಡೆ ನಾನು. ಆಮೇಲೆ ಒಂದು 20-30 ಎಕರೆ ಮಾವಿನ ತೋಟ ಮಾಡೀವಿ. ಆಮೇಲೆ ಚಿಕ್ಕು ತೋಟ ಐತಿ, ಗೋಡಂಬಿ ತೋಟ ಐತಿ, ಪೇರ್ಲ ಐತಿ, ಲಿಂಬು ಐತಿ. ಆಮೇಲೆ ಸಿರಿಧಾನ್ಯ ಬೆಳಿತೀವಿ. ಸಿರಿಧಾನ್ಯ ಧಾರವಾಡ, ಹಾವೇರಿ, ಗದಗ ಜಿಲ್ಲಾ ಒಕ್ಕೂಟದ ಉಪಾಧ್ಯಕ್ಷರು ಅದೇವಿ. ಸಿರಿಧಾನ್ಯನು ನಾವು ಯಾರ ರೈತರು ಗ್ರಾಹಕರು ಕೇಳ್ತಾರೆ ಅವ್ರ ಮನೆಗೆ ಕಳಿಸೋ ವ್ಯವಸ್ಥೆನೂ ಮಾಡೀವಿ. ಮತ್ತು ಒಂದು ಸಂಚಾರಿ ವಾಹನನೂ ಮಾಡೀವಿ. ಸಿರಿಧಾನ್ಯ ತರಕಾರಿ ನಮ್ಮ ರಾಮನಟ್ಟಿ ತರಕಾರಿ ಹಾಕ್ಕೊಂಡು ಅಡ್ಡಾಡ್ತೈತಿ. ಯಾರೋ ಬೇಕಾದ್ರೂ ಆ ತರಕಾರಿಗಳನ್ನು ಅಲ್ಲಿ ಖರೀದಿ ಮಾಡ್ಕೋಬೋದು. ಅಲ್ಲಿ ಒಂದು ಗುಂಪು ವೈಸ್ ಅವ್ರು ಕರೆದ್ರೆ ಅಲ್ಲಿ ಬಂದು ಆ ಮಾರ್ಕೆಟ್ ಮಾಡೋ ವ್ಯವಸ್ಥೆನೂ ಮಾಡೀವಿ. ಅದನ್ನು 2006ರಿಂದ ಸಾವಯವ ಕೃಷಿ ಪದ್ಧತಿ ಬಂದ್ವಿ. 6-7 ಸ್ಟಾರ್ಟಿಂಗ್ ನಾವು ರಾಸಾಯನಿಕ ಗೊಬ್ಬರ ಭಾಳ ಹಾಕ್ತಿದ್ವಿ ರೀ. ಕೆಮಿಕಲ್ಲು ಭಾಳ ಹೊಡಿತಿದ್ದೆ ನಾನು. ಅದೇನು ಅದ್ರಾಗ ಹೆಜ್ಜೆ ತೆಗೆದಿಟ್ಟಂಗೆ ಮಾಡ್ತಿದ್ದೆ. ಹಾಗೆ ನಾವು ಒಂದು ಇದಕ್ಕಾಗಿ ನಾವು ದವಾಖಾನೆಗೆ ಹೋಗಿದ್ವಿ. ನಾವು ಎಲ್ಲಿ ಕ್ರಾಂತಿಕಿರಣ್ ಡಾಕ್ಟರ್ ಕಡೆ. ಕ್ರಾಂತಿಕಿರಣ್ ಡಾಕ್ಟರ್ ನನ್ನ ಪ್ರಶ್ನೆ ಹಾಕಿದವು, ಸಿಟಿನಾರಿಗೆ ಭಾಳ ಜಡ್ಡು ಬರ್ತಾವೆ, ಹಳ್ಳ್ಯಾನಾರಿಗೆ ಬರೋದಿಲ್ಲ ಯಾಕೆ ಅಂತ ಕೇಳಿದ್ರು ಅವರು. ಹಳ್ಳ್ಯಾನಾರು ನಾವು ಗಟ್ಟಿ ಪದಾರ್ಥ ತಿಂತಿರ್ತೀವಿ, ನಾವು ಹುಳಕ ಕೊಳಕ ಇದ್ದಿದ್ದು ನಾವು ತಿಂತೀವಿ, ಚಲೋ ಇದ್ದಿದ್ದು ನಿಮಗೆ ಬಂದು ಮಾರ್ಕೆಟಿಗೆ ಮಾರಿ ಹೋಗ್ತೀವಿ ನಾವು ಅಂತ ಹೇಳಿದಾಗ ಅವಾಗ ಅದು ಹೆಂಗೆ ಅಂತ ಪ್ರಶ್ನೆ ಹಾಕಿದಾಗ ಹೇಳಿದೆ ನಾನು. ಹಾಕಿದ್ರೆ ನಾನು ಚಲೋ ಬರಬೇಕಾದ್ರೆ ನಾನು ಕೆಮಿಕಲ್ ಹೊಡಿತಿದ್ದೆ. ಭಯಂಕರ ಎಣ್ಣೆ ಹೊಡ್ಯಾರು. ಎಣ್ಣೆ ಹೊಡೆದು ಎಣ್ಣೆದು ತೊಗೊಂಬಂದು ಮಾರ್ಕೆಟ್ ಮಾಡ್ತಿದ್ವಿ. ಚಲೋ ಇದ್ದಿದ್ದು ಮಾರ್ಕೆಟ್ದಾಗ ಎಲ್ಲರೂ ಕೈ ಹಾಕಿ ತೊಗೊಂಡು ತಿಂತಿದ್ರು. ಅದು ಹುಳಕ್ಕೆ ಕೊಳ್ತೈತಂದ್ರೆ ಅದನ್ನು ಯಾರು ಮುಡ್ತಿದ್ದಿಲ್ಲ. ಅದಕ್ಕೆ ನಾನು ಎಲ್ಲರಿಗೂ ಅವಾಗ ಕ್ರಾಂತಿಕಿರಣ್ ಡಾಕ್ಟ್ರಿಗೆ ಹೇಳಿದ್ದೆ, ಇಲ್ಲ ಸರ್ ತಪ್ಪು ನಾವು ಮಾಡಿದ್ದು. ನಾವು ಮುಂಜಾನೆಗಿಂದ ಏನು ಮಾಡೀವಿ, ಎಣ್ಣೆ ಹೊಡೆದು ಮತ್ತು ಮಧ್ಯಾಹ್ನ ಅದನ್ನು ಸೀಡ್ ಕಟ್ಟಿ ಮಾರ್ಕೆಟಿಗೆ ಮಾರುವಂಥ ವ್ಯವಸ್ಥೆ ಮಾಡ್ತಿದ್ವಿ. ಅದಕ್ಕೆ ನಾ ಇವತ್ತು ಅದನ್ನು ಬಿಡ್ತೇನೆ ಅಂತ ಹೇಳಿ ಅವ್ರಿಗೆ ಹೇಳಿ ಕೈ ಬಿಟ್ಟು ನಾವು ಇವತ್ತಿನವರೆಗೂ ಕೆಮಿಕಲ್ಗೆ ಯಾವುದಕ್ಕೂ ಹೋಗಿಲ್ಲ. ನಾವು ಹೋಗ್ದಂಗೆ ಇಲ್ಲಿ ಮಟ್ಟ ಮಾಡ್ಕೊಂಡು ತೊಗೊಂಬಂದೀವಿ. ಈಗ ನಾವು ಸಾವಯವಕ್ಕೆ ಬಂದು ನಾವು ಕೃಷಿಲಿಂದನೂ ಆರಾಮದೀವಿ. ಬೀಜ ತರೋದ್ರಲಿಂದನೂ ಬೀಜ ಒಂದು ದೇಶಿ ಬೀಜ ಇಟ್ಕೊಂಡೀವಿ. ಅದ್ರೊಳಗೂ ಆರಾಮದೀವಿ. ನಾವು ಯಾವುದಕ್ಕೂ ಇದಕ್ಕೂ ಸಿಕ್ಕೋದಂಗೆ ನಮ್ಮ ಕೃಷಿ ಬದುಕು ಅಚ್ಚುಕಟ್ಟೆ ಇಟ್ಕೊಂಡು ಮಸ್ತಾಗಿ ಹೊಂಟೀವಿ. ನಾವು ಸಿರಿಧಾನ್ಯ ಅಷ್ಟು ಅದಾವ್ರಿ. ಊದ್ಲ, ಬರಗ, ಹಾರ್ಕ, ಕೊರಲ, ಹಳ್ಳಿನ ಜೋಳ, ಬಿಳಿಜೋಳ, ಆಮೇಲೆ ಮಾಲ್ದಂಡಿ, ಆಮೇಲೆ ಅವರಿ. ಇಳುವರಿ ಮೊದಲು ಫಸ್ಟ್ ಕಡಿಮೆ ಆಕೈತ್ರಿ. ಅದು 3 ವರ್ಷ ಅಂತೂ ಕಡಿಮೆ ಆಗೇ ಆಕೈತಿ. 3 ವರ್ಷದ ನಂತರ ಅವ್ರಿಗೇನು ಕಡಿಮೆ ಆಗೋದಿಲ್ಲ. ನಾವು ಬರುವಾಟ ಆರಾಮ್ ಬಂದ್ಬಿಡ್ತೈತೆ ಅದು. ಆದ್ರೆ ನಾವು ಸಗಣಿ ಗೊಬ್ಬರ ಒಂದು ಆಕಳ ಕಟ್ಕೊಳ್ಳೋದನ್ನ ಜವಾಬ್ದಾರಿ ವಹಿಸಿ ಮಾಡ್ಕೋಬೇಕು. ಆದ್ರೆ ಈಗ ಎಲ್ಲರಿಗೆ ಆಕಳ ಬೇಡಾಗ್ಯಾವು, ದನಗಳು ಬೇಡಾಗ್ಯಾವು. ಎಲ್ಲ ಯಂತ್ರೋಪಕರಣ ಬಂದು ದನಗಳು ಎಲ್ಲನೂ ಕೈ ಬಿಟ್ಟುಬಿಟ್ಟಾರ. ಈಗ ಹಂಗೆ ಹೇಳ್ತಾರೆ, ಹಂಗೆ ನಾವು ಮಾಡ್ತೀವಿ ನೀವು ಮಾಡ್ತೀವಿ ಅಂತ. ಯಾರು ದನಗಳೇ ಇರೋದಿಲ್ಲ. ದನಗಳು ಇಲ್ಲ ಅಂದ್ರೆ ಸಾವಯವ ಇಲ್ಲ. ಏನಿಲ್ಲ, ಜೂನ್ ತಿಂಗಳಿಗಿಂತ ಮೊದಲು ನಾವೆಲ್ಲ ಗೊಬ್ಬರ ರೆಡಿ ಮಾಡ್ಕೊಂಡು ಹೊಲಕ್ಕೆ ಹಾಕ್ತೀವಿ. ಹಾಕಿ ಆಮೇಲೆ ಜೀವಾಮೃತ ಇರ್ತೈತಿ, ನಮ್ಮದು ಬಯೋಡೈಜೆಸ್ಟ್ ಇರ್ತೈತಿ, ಎರೆಹುಳದ ಗೊಬ್ಬರ ಇರ್ತೈತಿ,
ಎಲ್ಲ ಮಿಕ್ಕಿ ಉಳಿದಿದ್ದು ಸಗಣಿ ಗೊಬ್ಬರ ಕಸ ಕಡ್ಡಿ ಹಾಕಿದ್ದು ಅದು ಗೊಬ್ಬರ ಇರ್ತೈತಿ. ಅದನ್ನು ಹೊಲಕ್ಕೆ ಹಾಕೊಂತೀವಿ. ನಾವು ನಮ್ಮ ಕೃಷಿ ಬದುಕು ಆರಾಮ್ ಮಾಡ್ಕೊಂಡಿದ್ದೀವಿ. ರಸಾಯನ ಗೊಬ್ಬರ ಮಾತ್ರ ಈ ವರ್ಷ ಅಂತೂ ನಾನು 4 ಲೋಡ್ ಗೊಬ್ಬರ ನಮ್ಮ ಎಪ್ರಿಲಿಂದ ಮಾರೀವಿ. ರಸಾಯನ ಗೊಬ್ಬರ ಮಾರೀವಿ, ಕೆಮಿಕಲ್ ಮಾರೀವಿ. ಅಂತ ಒಯ್ತಾರೆ. ಒಯ್ಯಾಗ ಅವ್ರಿಗೆ ಹೇಳ್ತೇವೆ ಬೇಡಪ್ಪ ಹಿಂಗೆ ಮಾಡ್ಕೊರಿ ಅಂತೇಳಿ. ಆದ್ರೂ ರೈತರಿಗೆ ಕೇಳೋದಿಲ್ಲ. ಅವ್ರು ಅದಕ್ಕೆ ಹೋಗ್ಯಾರ. ನಾನು ಒಂದೇ ಒಂದು ಚೀಲನೂ ನಮ್ಮ ಹೊಲಕ್ಕೆ ಹೋದ್ ಹಾಕಿಲ್ಲ. ನಾವು ಯಾವುದಕ್ಕೂ ತಲೆ ಕೆಡಿಸ್ಬಿಟ್ಟಿಲ್ಲ. ಅದು ನಮ್ದು ಕೃಷಿ ಬದುಕು ಆರಾಮ್ ಇಟ್ಕೊಂಡು ಆರಾಮಿದ್ದೀವಿ. ಜನ ನಮ್ಮ ಮನಸ್ಸು ಹೇಳ್ಬೇಕ್ರಿ. ನಾನು ಸಾವಯವ ಬೆಳಿತೇನೆ, ನಮ್ಮ ಮನಸ್ಸು ಹೇಳ್ಬೇಕು. ಅದ ಯಾರ ಸರ್ಟಿಫೈ ಮಾಡ್ತೀನಿ ಅಂದ್ರೆ ಅದು ಆಗ್ಲದ ಕೈತಿರಿ. ಅದೆಲ್ಲ ಅದು ಆಗ್ಲದ ಕೈತಿ. ಯಾರು ನಮ್ಮ ಮನಸ್ಸಲ್ಲೇ ಹೇಳಿ ಒಟ್ಟು ಅವ್ರು ತಿಂದು ರುಚಿ ನೋಡಿದಾಗ ಹೌದಪ್ಪ ಇದು ಒಳ್ಳೇದಂತ ಅಂದಾಗ ನಮ್ಮ ಕಡೆ ಖರೀದಿ. ಮಾವಿನ ಹಣ್ಣು ದಿಲ್ಲಿ ಕಳಿಸಿದ್ರು. ನಾವು ಕಳಿಸಿದ್ರು 1 ತಿಂಗಳವರೆಗೂ ಇಟ್ಟು ತಿಂದ್ರು ಹಣ್ಣು ಕೆಟ್ಟಿದ್ದಿಲ್ಲ. ಸಾವಯವ ಅಂದ್ರೆ ಇದೆ. ಕೆಡದಂಗೆ ಏನು ಇರ್ತೈತಲ್ಲ ಅದು ಸಾವಯವ. ಅದು ಕೆಡ್ತೈತಲ್ಲ ಅದು ಪೆಸ್ಟಿಸೈಡ್, ಕೆಮಿಕಲ್. ಅವು ಈಗ ನಾವು ಈ ಡೆಮಕ್ ತೊಗೊಂಬಂದೇನ್ರಿ. ನಾವೆಲ್ಲ ನಮ್ಮ ಮನೆಗೆ ಏನು ಬೇಕು ಅಷ್ಟು ಬೆಳ್ಕೊಂಡಿದ್ವಿ. ಈಗ ಜೋಳ ಇವು ನಮ್ಮ ಮನೆ ಬದುಕಿಗೆ ಬೆಳೆದಿದ್ವಿ. ಇವೆಲ್ಲ ಇವು ನಾವು ಹೊರಗೆ ಕೊಡೋ ಹಂತಕ್ಕೆ ಇನ್ನು ಮ್ಯಾಲೆ ಹಾಕಿ ನಾವು ಕೊಡ್ಬೇಕಾಕತಿ. ಯಾವ್ದ್ರಿ? ಅದ ಶಂಬಿಕಾಯಿ ರೀ. ಪಲ್ಯ ಮಾಡ್ತೀರಿ. ಅದು ಪಲ್ಯ ಇದು ಬೀನ್ಸ್ ಪಲ್ಯ ಆಕತ್ತಲ್ಲ ಅದಕ್ಕಿಂತನೂ ಟೇಸ್ಟ್ ಬರ್ತೈತೆ. ಅದು ಬಾಯಾಗ ಅಗದಿ ಒಂಥರ ಹಿಟ್ಟಿಟ್ಟು ಭಯಂಕರ ರುಚಿ ರೀ ಅದು. ಮತ್ತು ಅದ್ರ ಒಳಗೆ ಅವು ಇವು ಭಾಳ ಇರ್ತಾವ್ರಿ. ಅವು ಏನೋ ಕ್ವಾಂಟಿಟಿ ವಿಟಮಿನ್ಸ್ ಅವು ಇವು ಭಾಳ ಇರ್ತಾವೆ. ನಾವು ಓದಿದ್ದ ಆರ್ನತ್ತ ನಮಗೆ ಸರಿಯಾಗಿ ಮಾತಾಡಕ್ಕೆ ಬರ್ಲಾರ್ದು ನಾವು ಇಷ್ಟೆಲ್ಲ ಹಿಂದೆ ಓದಿದ್ವಿ. ಇಲ್ಲದ ಸಾಧನೆ ಒಳಗೆ ನಾವು ಯಾರಿಗೂ ಕಮ್ಮಿ ಮಾಡಿಲ್ಲ ನಮ್ಮ ಕರೆ. ಯಾಕಂದ್ರೆ ಒಬ್ಬನ 2 ಎತ್ತು, 1 ಆಕಳ, 1 ಟ್ರ್ಯಾಕ್ಟರು, ರೆಂಟಿ ಕುಂಟಿ ಮಾಡ್ಕೊಂಡು ಬೀಜ ಹಾಕೊಂತ, ನೀರು ಹಾಸ್ಕೊಂತ, ವಜ್ಜಿ ಮಾಡ್ಕೊಂತ, ಮಡಿ ಕಟ್ಕೊಂತ ಇಷ್ಟೆಲ್ಲ ಮಾಡೋದು ನಾವು ಒಬ್ಬನ ಮಾಡೇನ್ರಿ. ಮಾಡಿ ದಿವಸ 1 ಟ್ರ್ಯಾಕ್ಟರ್ ತರಕಾರಿ APMC ಮಾರ್ಕೆಟ್ ಹೋಗ್ತಿದ್ದೆ. ನಾನು ಒಗರ್ಬಂದು ಮತ್ತು ಕೃಷಿಯಾಗಿ ಪಳಗಿದ್ದೆ. ಇವತ್ತು ವಯಸ್ಸಾತು, ಕೈ ಬಿಟ್ಟೇವಿ. ಇದ್ದಿದ್ದನ್ನು ಆದ್ರೂ ಕೈ ಬಿಟ್ಟೇವಂದ್ರೆ ಬಿಟ್ಟಿಲ್ಲ. ಈ ಸದ್ಯ ಮೊನ್ನೆ 1 ಎಕರೆ ಮತ್ತು ತರಕಾರಿ ಹಾಕಿ ಬಂದೇನ್ರಿ. ಈ ಸದ್ಯ ತಿರುಗ್ಸಲಿ, ರಾಜಗಿರಿ, ಪಾಲಕ, ಸಬ್ಬಸಿ, ಮೆಂತೆ, ಆಮೇಲೆ ಬೀನ್ಸ್, ಮತ್ತು ಅದರ ಶೇಂಗಾ ಒಂದು ಹೊಸ ತಳಿ ಶೇಂಗಾ ಒಂದು ಕೊಟ್ಟಿದ್ರು. ಅದನ್ನು ಹಾಕೇನ್ರಿ. ಈಗ ಅದ್ರಾಗ ಆ ಶೇಂಗಾ ಬೆಳೆ ಮಿಶ್ರಿ ಬೆಳೆ ಮಾಡೀನಿ. ಶೇಂಗಾ ಒಂದಿಟ್ಟು ಬರಗುಡ್ದ ತರಕಾರಿ ಕಿತ್ತು ಮಾರ್ಕೆಟ್ಗೆ ಕಳಿಸ್ತೀನಿ. ಈಗ ನಮ್ಮ ಮಗನ NSC ಅಗ್ರಿ ಓದ್ಸೇನ್ರಿ. ನೌಕರಿ ಹೋಗ್ತೇನೆ ಅಂದ. ನೌಕರಿ ಹೋಗ್ತೇನೆ ಅಂದ್ರೆ ನೌಕರಿ ಬೇಡಪ್ಪ ನಿನ್ಗೆ. ಈ ಸದ್ಯ ನನಗೆ 60 ರಿಂದ 70 ಸಾವಿರ ಪಗಾರ ತೊಗೊಂತೇನೆ. ಈಗ ನನ್ನ ಕೃಷಿ ಬದುಕು ನಾನು 60 ರಿಂದ 70 ಸಾವಿರ ಪಗಾರ ತೊಗೊಂತೇನೆ. ಯಾರು ಅನ್ನೋದಿಲ್ಲ ಈಗ ನನಗೆ. ಯಾಕಂದ್ರೆ 7 ಲಕ್ಷ ರೂಪಾಯಿಗೆ ನಂದು ತೋಟ ಕೊಟ್ಟೇನೆ. ಮಾವಿನ ತೋಟ 7 ಲಕ್ಷ ಕೊಟ್ಟೇನೆ. ನಂದು ವರ್ಷಕ್ಕೆ ಎಷ್ಟು ಬಿತ್ತಿರಿ ನನಗೆ ತಿಂಗಳಿಗೆ. ಆಮೇಲೆ ಇನ್ನೂ ಇಲ್ಲಿ ಗಾಮನಗಿಟ್ಟಿ ಒಳಗೆ ಒಂದು ತೋಟ ಕೊಡತ್ತೇನೆ. ಅಲ್ಲಿ 1.5 ಲಕ್ಷಕ್ಕೆ ಅದನ್ನು ಕೊಟ್ಟೇನೆ. 8.5 ಲಕ್ಷ ರೂಪಾಯಿ ತೋಟ ನಂದು. ಇವತ್ತು ನಾ ಕೃಷಿ ಬದುಕು ಏಟ ಮಾಡಲಿ ಬಿಡಲಿ ನನ್ನ ಬದುಕು ಬರೋಣ ನಾ ಎಲ್ಲ ಮಾಡಿ ಇಟ್ಕೊಂಡೇನೆ. ಆಮೇಲೆ 1-2-3 ಟ್ರ್ಯಾಕ್ಟರ್ ಅದಾವೆ. 1-2-3 JCP ಮಾಡೇವಿ. ಮತ್ತು ಬೈಕ್ ಗೀಕೆಲ್ಲ ನನ್ಗೆ ಏನು ಬೇಕು, ಯಾವ ಟೈಮಿಗೆ ಏನು ಬೇಕು ಎಲ್ಲ ಸಲಕರಣೆಗಳು ಮಾಡಿಟ್ಕೊಂಡೇನೆ. ಮಾಡಿಟ್ಕೊಂಡು ನನ್ನ ಕೃಷಿ ಬದುಕು ಅಗದಿ ಮಸ್ತ್ ತೊಗೊಂಡು ಹೊಂಟೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ.